ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಬಿಗ್ ಅಂದ್ರೆ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಹಣವನ್ನು ಒಟ್ಟಿಗೆ ಹಾಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಹಿಳೆಯರಿಗೆ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಸುಳ್ಳು ಹೇಳ್ತಾ ಇದ್ದಾರಾ, ನಿಜ ಹೇಳ್ತಾ ಇದ್ದಾರೆ? ನಿಮ್ಮೆಲ್ಲರ ಖಾತೆಗೆ ನಿಜವಾಗ್ಲೂ 4,000 ರೂಪಾಯಿ ಬಂದಿದೆಯಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿನೇ ಉಳಿದಿದೆ. ನಿಮ್ಮೆಲ್ಲರ ತಲೆಯಲ್ಲೂ ಕೂಡ ಈ ಒಂದು ಕ್ವಶನ್ ಆಗ್ತಾನೆ ಇದೆ. ಸೊ ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತಹ ಕ್ಲಿಪ್ ಸಮೇತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟು, ಎಲ್ಲ ಮಹಿಳೆಯರು ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿ ವೀಕ್ಷಕರೇ. 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಜಮಾ ಆಗಿದೆ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಆಗುವಂಥದ್ದು ವಿಷಯ ಇದು. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಯಾಕಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿನೇ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಜಮಾ ಆಗ್ತದೆ ಇಲ್ವೋ ಅನ್ನುವಂಥದ್ದು ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಸೊ ಆದರೆ ಇಲ್ಲಿ ಬರೀ 2,000 ರೂಪಾಯಿ ಮಾತ್ರ ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಅಂದರೆ 11ನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ಇನ್ನು ಉಳಿದಂತಹ 12ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗತ್ತೋ ಇಲ್ಲೋ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿನೇ ಉಳಿತಾ ಇದೆ. ಹಾಗಾದರೆ ನಮ್ಗೆ 2,000 ರೂಪಾಯಿ ಬರಲ್ವಾ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಮಾಹಿತಿ ಕೊಟ್ರು ಅಂದ್ರೆ, ಮಾಧ್ಯಮದಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಗೃಹಲಕ್ಷ್ಮಿ ಏನಾಯ್ತು ಅಂತ ಕೇಳಿದ್ರು ಕ್ವಶನ್ ಅನ್ನ. ಸೊ ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕಿದ್ದೀನಿ, ಜೂನ್ ಮತ್ತು ಜುಲೈದು ಕೂಡ ಅಮೌಂಟ್ ಹಾಕೊಟ್ಟಿದ್ದೀನಿ ಅಂತ ಒಂದು ಮಾಹಿತಿ ಕೇಳಿದ್ರು. ಆಗ ಬರೀ ಬಂದಿರೋದು 2,000 ರೂಪಾಯಿ ಮಾತ್ರ. ಆದ್ರೆ 4,000 ರೂಪಾಯಿ ಎಲ್ಲಿಂದ ಬಂತಪ್ಪ ಅಂತ ನಾನು ಕೂಡ ತಲೆಯಲ್ಲಿ ಕ್ವಶನ್ ಉಂಟಾಯ್ತು. ಆದ್ರೆ ಮಹಿಳೆಯರು ಇಲ್ಲೆಲ್ಲರೂ ಕೂಡ ಬರೀ 2,000 ರೂಪಾಯಿ ಬಂದಿದೆ ಅಂತ ಕ್ವಶನ್ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತಹ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರುವಂತ. ಸೊ ಈ ಸದ್ಯಕ್ಕೆ ಅದೇ ಇದೆ ಮಾಹಿತಿ. ಆದರೆ ಇವರು ಇಲ್ಲಿ ಹೇಳ್ತಾ ಇರುವಂಥದ್ದು ಈಗಾಗಲೇ 2 ತಿಂಗಳದ ಹಾಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಆಗಸ್ಟ್ದು ಕೂಡ ಇದೇ 25 ತಾರೀಕು ನಂತರ ಹಾಕೊಡ್ತೇವೆ ಅಂತ ಹೇಳಿದ್ರು. ಈಗಾಗಲೇ ದೊಡ್ಡ ಅಮೌಂಟ್ ಆಗುತ್ತೆ. ಈಗಾಗಲೇ 10 ಕೋಟಿ ಬ್ಯಾಂಕ್ನಲ್ಲಿ ನಾವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ದೋಷ ಎಲ್ಲನೂ ಕೂಡ ಆಗುತ್ತೆ. ಆದರೆ ಇದು ದೊಡ್ಡ ಮಟ್ಟದ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ 2,006 ಕೋಟಿ ಅಥವಾ 4 ಕೋಟಿ ಈ ರೀತಿ ಅಮೌಂಟ್ ಬೇಕಾಗುತ್ತೆ. 2,400 ಕೋಟಿ ಈ ರೀತಿ ಅಮೌಂಟ್ ಸಮಥಿಂಗ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಅಮೌಂಟು ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಡಿಬಿಟಿದಿಂದ ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟನ್ನು ಮಾಡಬೇಕಂತ ಒಂದು ಮಾಹಿತಿಯನ್ನು ಕೇಳಿದ್ರು. ಏನಾದರೂ ತಾಂತ್ರಿಕ ದೋಷ ಆದರೆ ಈ ಗವರ್ನರ್ಸ್ ಅವರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಹಾಕ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಒಂದು ಕ್ವಶನ್ ಇನ್ನೂ ತನಕ ನನಗೆ ಕಾಡ್ತಾ ಇದೆ, 4,000 ರೂಪಾಯಿ ಯಾವಾಗ ಜಮಾ ಆಯ್ತಪ್ಪ ಅಂತ. ಸೊ ಮೊದಲು ನೀವು ಏನು ಮಾಡಿ, ನಿಮಗೂ ಕೂಡ ಈಗ ಕನ್ಫ್ಯೂಷನ್ 100% ಆಗುತ್ತೆ. ಮೊದಲು ಕ್ಲಿಪ್ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಹಾಕಿದ್ದೀನಿ, ದುಡ್ಡು ಬಂದಿದೆ. ಜೂನ್ ಜುಲೈದು ನೋಡಿ, ಒಂದು ತಿಂಗಳಿಗೆ 2,400 2,600 ಈ ರೀತಿ ಇದು ಇರುತ್ತೆ. ಒಂದು ಬ್ಯಾಂಕ್ನಲ್ಲಿನೇ 10 ಕೋಟಿ 11 ಕೋಟಿ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಯೋಜನೆ ದುಡ್ಡನ್ನು ಹಾಕ್ತಾ ಇದ್ದೀವಿ. ಎಲ್ಲೋ ತಾಂತ್ರಿಕ ದೋಷಗಳಾಗುತ್ತೆ. ನಮ್ಮ ಗವರ್ನೆನ್ಸ್ದವ್ರು ನೋಡ್ಕೊಳ್ತಾ ಇರ್ತಾರೆ. ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ. ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಜರಿಗೆ ಕಳಿಸ್ತೀವಿ. ಟ್ರೆಜರಿಗೆ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು. 2 ತಿಂಗಳದ್ದು ಹಾಕಿದ್ದೀನಿ. ಜೂನ್ ಜುಲೈ ಬಂದಿರಲಿಲ್ಲ, ಹಾಕಿದ್ದೀನಿ. ಮೊನ್ನೆ ಗುರುವಾರನೇ 2 ತಿಂಗಳದ್ದು ಕ್ಲಿಯರ್ ಆಗಿದೆ. ಆಗಸ್ಟ್ದು 25 ಒಳಗಡೆ ಹಾಕ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಮೊನ್ನೆ ಗುರುವಾರನೇ ಎಲ್ಲನೂ ಕೂಡ ಕ್ಲಿಯರ್ ಮಾಡಿದ್ದೀವಿ. 2 ಕಂತದ್ದು ಕೂಡ ಹಾಕ್ಬಿಟ್ಟಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ನಿಮ್ಮೆಲ್ಲರ ಖಾತೆಗೆ 4,000 ರೂಪಾಯಿ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಸ್ವತಃ ನೀವೇ ತಿಳಿಸ್ಬೇಕೀಗ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ, ಅದ್ರ ಜೊತೆಗೆ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರೂ ಕೂಡ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನಿಮಗೂ ಎಷ್ಟು ಅಮೌಂಟ್ ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. 2,000 ರೂಪಾಯಿ ಆಗಿದ್ರೆ 2,000 ರೂಪಾಯಿ ನಮ್ಮ ಜಿಲ್ಲೆ ಇದು ಅಂತ ಕಮೆಂಟ್ ಮಾಡಿ. 4,000 ಆಗಿದೆ 4,000 ರೂಪಾಯಿ ಜಮಾ ಆಗಿದೆ ಸರ್ ನಮ್ಮ ಜಿಲ್ಲೆ ಇದು ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗುತ್ತೆ. ಸೊ ಮುಂದೆ ಏನೇನಿದೆ ಮಾಹಿತಿ ಅನ್ನುವಂಥದ್ದನ್ನು ಕ್ಲಿಯರಿಫಿಕೇಶನ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಹೇಳ್ತಾ ಇರುವುದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ರೆ, ಈಗಾಗಲೇ ಬ್ಯಾಂಕ್ಗಳಿಗೆ ನಾವು ಪುಷ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಖಾತೆಗೆ ಹಣ ಜಮಾ ಆಗಿದೆ 11ನೇ ಕಂತಿನದು. ಆದರೆ 12ನೇ ಕಂತಿನ ಹಣ ಜಮಾ ಆಗಿಲ್ಲ. 12ನೇ ಕಂತಿನ ಹಣ ಏನು ಮಾಡಿದ್ದಾರೆ, ಒಂದು ಬ್ಯಾಂಕ್ಗಳಿಗೆ ಈಗಾಗಲೇ ಕಳಿಸಿದರೆ ಬ್ಯಾಂಕ್ದವರು ಏನು ಮಾಡಬೇಕು, ಟ್ರೆಜರಿದಿಂದ ಅಪ್ಡೇಟ್ ಮಾಡಬೇಕು ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನೀವು ಕನ್ಫ್ಯೂಸ್ ಆಗಬೇಡಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ.
ಬ್ಯಾಂಕ್ನಿಂದ ನಿಮ್ಮ ಖಾತೆಗೆ ಹಣ ಬರೋದು ಬಾಕಿ ಇದೆ. 4,000 ರೂಪಾಯಿ ಇನ್ನೂ ಕೂಡ ನಿಮ್ಗೆ ಜಮಾ ಆಗಿಲ್ವಲ್ವಾ? ಹೌದು ನಿಜಾನೇ. ಆದರೆ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಇನ್ನು ಉಳಿದಂತಹ 2,000 ರೂಪಾಯಿ ಬ್ಯಾಂಕ್ಗಳಿಗೆ ಕಳಿಸಿದಾರಂತೆ ಟೋಟಲ್ ಆಗಿ. ಸೊ ಆ ಒಂದು ಅಮೌಂಟು ನಿಮ್ಮ ಖಾತೆಗೆ ಬರಲಿಕ್ಕೆ ಟೈಮ್ ತಗೊಳುತ್ತೆ ಮತ್ತು ಬ್ಯಾಂಕ್ದವರು ಕೂಡ ಅಪ್ಡೇಟ್ ಮಾಡಿ ನಿಮ್ಮ ಖಾತೆಗೆ ಜಮಾ ಮಾಡಬೇಕು. ಅಲ್ಲಿ ಏನಾದರೂ ತಾಂತ್ರಿಕ ದೋಷ, ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಏನಾದರೂ ಆದರೂ ಸಹಿತ ಅಲ್ಲಿ ಈ ಗವರ್ನರ್ಸ್ ಅವರು ಅದನ್ನು ಕ್ಲಿಯರ್ ಮಾಡ್ತಾರೆ. ಸೊ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಖಾತೆಗೆ ಆದಷ್ಟು ಬೇಗ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ನಿಮಗೆ ಇಲ್ಲಿಂದ ಏನು ತಿಳಿದು ಬಂತಂದ್ರೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ. ಇನ್ನು ಉಳಿದಂತಹ 2,000 ರೂಪಾಯಿ ಈಗಾಗಲೇ ಟ್ರೆಜರಿಯಿಂದ ಬ್ಯಾಂಕ್ಗಳಿಗೆ ಅಪ್ಡೇಟನ್ನು ಮಾಡ್ಕೊಳ್ಳೋದು ಬಾಕಿ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿದು ಬರುತ್ತೆ. ಇನ್ಮೇಲೆ 2ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ವೀಕ್ಷಕರೇ. ಜೊತೆಗೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಏನಂದರೆ ಇದೇ 25ನೇ ತಾರೀಕು ನಂತರ ಏನು ಮಾಡ್ತಾರೆ, 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಅವರೇ ಹೇಳಿರುವಂಥದ್ದು, ಸ್ವತಃ ನಾನೇ ನುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಫೇಕ್ ನ್ಯೂಸ್ ಕೂಡ ಹೇಳ್ತಾ ಇಲ್ಲ. ಸ್ವತಃ ನಿಮಗೆ ಲೈವ್ ಪ್ರೂಫ್ ಆಗಿ ವಿಡಿಯೋನ ಕ್ಲಿಪ್ಪನ್ನು ತೋರಿಸ್ತೀನಲ್ಲ, ಅವ್ರ ಥರ ನನಗೆ ಮಾತಾಡಕ್ಕೆ ಬರುತ್ತಾ ಇಲ್ವಲ್ಲ? ಸೊ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸಿದ್ದೀನಿ. ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು, ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಸೊ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ನಾವು ಏನಿರುತ್ತೆ ಮಾಹಿತಿ ಅದನ್ನೇ ನಾವು ನಿಮ್ಮ ಮುಂದೆ ತಂದು ಇಡುವಂತಹ ಕೆಲಸ ನಮ್ದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ನಾನು ಕೂಡ ಈಗಾಗಲೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಡೈರೆಕ್ಟಾಗಿ ನಿಮಗೆ ಸಾಲ್ವ್ ಮಾಡಿಬಿಡ್ಕೊಡ್ತೀನಿ. ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಪ್ಪ ಅಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮೆಸೇಜ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಸೊ ಇಲ್ಲೆಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.